ನೋಡಿ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಒಂದು ಶಿವನ ನಂದಿ ತೋರ್ಸಕ್ ಬಂದಿದ್ದೀನಿ. ಅದು ಪುರಾತನ ಕಾಲದಾಗಿದ್ದನು ಇರಬಹುದು ಅಂತ ಅನ್ಸಿದೆ ನನಗನು. ಬಟ್ ಆದ್ರೆ ನಿಮ್ಗೂ ತೋರಿಸ್ತೀನಿ, ಬನ್ನಿ ನೋಡೋಣ. ಇದೇ ನೋಡಿ ಫ್ರೆಂಡ್ಸ್, ಇದು ವರ್ಷದಿಂದ ವರ್ಷಕ್ಕೆ ಬೆಳಿತೈತೆ ಅಂತಾರೆ. ಬಟ್ ಆದ್ರೆ ಇದ್ರ ಮಾಹಿತಿ ನಮ್ಗೆ ಅಷ್ಟೊಂದೇನು ಗೊತ್ತಿಲ್ಲ. ಹೊಸದಾಗಿ ಏನೋ ನಿಮಗೆ ಪ್ರೂಫ್ ಆಗಿ ತೋರ್ಸಕ್ಕೋಸ್ಕರ ಬಂದಿದ್ದೀನಿ. ಹಂಗೇನೆ ಕೂಡ ನನ್ನ ಟೀಮ್ ಕೂಡ ಸಪೋರ್ಟ್ ಮಾಡ್ತದೆ. ನಮ್ಮ ಟೀಮ್ ಇದೆ, ಅಲ್ಲಿ ನೋಡ್ಕೊಂಡ್ಬಿಡ್ರಿ ಒಂದ್ಸತೆ. ಎಲ್ಲಾರು ಹೇಳ್ರಪ್ಪ ಗಾಯ್ಸ್. ಇವರೇ ನಮಗೆ ಬಹಳ ಹೆಚ್ಚು ಸಪೋರ್ಟ್ ಮಾಡಿದ್ದು. ಈ ದೇವಸ್ಥಾನ ಇದು ಇಲ್ಲಿದೆ ನಮ್ಮೂರಲ್ಲಿ ಅಂತಂದು. ಅಣ್ಣ, ನಿಮ್ಮೂರು ಊರ ಹೆಸರಣ್ಣ? ಇದು ಇರುಗಪ್ಪನಹಳ್ಳಿ. ಇರುಗಪ್ಪನಹಳ್ಳಿ. ಇದು ನಂದಿ ಅಂದ್ರೆ ಎಷ್ಟು ವರ್ಷದಿಂದ ಐತಣ್ಣ? ಇದು ಪುರಾತನ ವರ್ಷದಣ್ಣ. ಎಲ್ಲ ಅದ್ರಲ್ಲಿದೆ ಹಿಸ್ಟ್ರಿ ಎಲ್ಲ ಅದ್ರಲ್ಲಿ ಐತಾ? ಇವಾಗ ಇದು ಯಾವಾಗ ಆಗ್ತೈತೆ ಜಾತ್ರೆ? ವರ್ಷದಲ್ಲಿ ಬಸವಣ್ಣನ ಜಯಂತಿ ಬರ್ತಲ್ಲ. ಬಸವಣ್ಣನ ಜಯಂತಿ ಜಯಂತಿ ಅಂದ್ರೆ ವರ್ಷಕ್ಕೊಮ್ಮೆ ಬೆಳಿತೈತಾ ಇದು? ಬೆಳಿತೈತೆ. ಅಂದ್ರೆ ಪುರಾತನ ಕಾಲದಾಗ ಗೊತ್ತೈತೆ ನಿಮ್ ಚಿಕ್ಕದಿದ್ದು ಮತ್ತೆ ಬೆಳಿತಾ ಬೆಳಿತಾ ಇಷ್ಟೊಂದು ಹೈಟ್ ಆಗಿರೋದು. ನೋಡಿ ಫ್ರೆಂಡ್ಸ್, ಇವಾಗ ತಾನೇ ಆ ಊರಿನ ನಮ್ ಒಬ್ಬ ಫ್ರೆಂಡ್ ಹೇಳಿದ್ರು ಅದು ಬೆಳಿತೈತೆ ಅಂತಂದು. ನಮಗ ಅಷ್ಟೊಂದೇನು ಪೂರಾ ಮಾಹಿತಿ ಗೊತ್ತಿಲ್ಲ. ಆದ್ರೂ ನಿಮ್ಗೆ ತೋರ್ಸೋಣಂತ ನಂದಿನ ತೋರ್ಸಕ್ಕಂತ ಬಂದಿದೀವಿ. ಹಂಗೇನೆ ಅಲ್ಲಿ ಕೂಡ ಒಂದು ಪುರಾತನ ಕಾಲದ ಒಂದು ಲಿಪಿ ಇದೆ ಅಂತೆ. ಅದನ್ನ ತೋರಿಸ್ತೀನಿ, ಬನ್ನಿ ನೋಡೋಣ. ಚಂದ್ರು, ಈ ಕಡೆ ನೋಡು. ಇದೇ ಅದು ಲಿಪಿ, ಬಟ್ ಆದ್ರೆ ಅದು ಕಾಣ್ತಾ ಇಲ್ಲ. ಅದು ಎಲ್ಲ ಹಾಳಾಗ್ಬಿಟ್ಟಿದೆ ಅದು. ನೋಡಿ ಫ್ರೆಂಡ್ಸ್, ಹಿಂಗಿದೆ ಲಿಪಿ. ಏನು ಕಾಣ್ತಾ ಇಲ್ಲ, ಬರ್ದವ್ರೆ ಕಾಣಲ್ಲ. ಅಂದ್ರೆ ಇದು ಹಾಳಾಗ್ಬಿಟ್ಟಿದೆ ಆಲ್ರೆಡಿ ಲಿಪಿ. ಇದೆಲ್ಲ ತುಂಡು ತುಂಡಾಗಿದೆ. ಬನ್ನಿ ಫ್ರೆಂಡ್, ಇಲ್ಲಿ ನೋಡೋಣ. ಇಲ್ಲೇನೋ ರೂಮ್ ಏನೋ ಇದೆ. ಇದು ಜನಗಳ ಅದೇನೋ ಜಾತ್ರೆಗೆ ವಸತಿಗೆ ಬಂದಾಗ ಇದು ಮಾಡ್ತಾರಲ್ಲ ರೂಮು, ಅದೇ ಇದು. ಹಳೆ ಕಾಲದ ವಸತಿಗಳು. ಇಲ್ಲಿ ಮೋಸ್ಟ್ಲಿ ಯಾವ್ದೋ ಒಂದು ದೇವ್ರು ಇರಬಹುದು ಅನ್ಕೊಂಡಿದ್ದೆ. ಬಟ್ ಆದ್ರೆ ಹಂಗೆ ಐತೆ ಸೇಮ್ ನೋಡಕ್ ಒಳಗಡೆ. ಇವಾಗಿಲ್ಲ, ಅದು ಅಷ್ಟೇ. ನೋಡಿ ಫ್ರೆಂಡ್ಸ್, ಆ ಬೆಟ್ಟ ಹತ್ತಿದ್ರೆ ಇನ್ನು ಚೆನ್ನಾಗಿ ವ್ಯೂ ಕಾಣ್ತೈತಂತೆ. ಅದನ್ನ ನಮ್ಮ ಟೀಮ್ ಜೊತೆಗೆ ಹತ್ತಾ ಇದೀನಿ. ಬನ್ನಿ ಹೋಗೋಣ. ಬಾಣ, ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋಣ ಫಸ್ಟ್. ಇದು ಯಾವ್ದ್ರದಣ್ಣ? ಇದು ಮಹರ್ಷಿಗಳು ಇರ್ತಿತ್ತಂತೆ. ಅದ್ರ ಬಗ್ಗೆ ನಮ್ಗೂ ಅಷ್ಟೊಂದು ಇಲ್ಲ. ಗುಹೆ ತರ. ಇಲ್ಲಿ ಮಹರ್ಷಿ ಅವರು ಯಾರೋ ಏನೋ ಇಲ್ಲಿ ಕುಂದಿರ್ತಿದ್ರಂತೆ ತಪಸ್ಸಿಗೆ. ಅದ್ರ ಬಗ್ಗೆ ಅಷ್ಟೊಂದು ಅವ್ರಿಗೂ ಗೊತ್ತಿಲ್ಲ ಅಂತ ಏನೋ ಹೇಳಿದ್ರು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು. ಇನ್ನು ಮೇಲ್ಗಡೆ ಬರ್ರಿ. ಅಲ್ಲಿ ಒಂದ್ ಕ್ಯಾಮ್ರಾ ಬೆಟ್ಟ ಹತ್ತಕ್ ಬೇಸ ನೋಡಿ. ನೋಡಿ ಫ್ರೆಂಡ್ಸ್, ಇಂತ ಪವಿತ್ರವಾದ ಜಾಗದಲ್ಲಿ ಇಲ್ಲಿ ಯಾರೋ ಅಮರ ಪ್ರೇಮಿಗಳು ಇಂತ ಕಚಡ ಕೆಲಸ ಮಾಡಿದಾರೆ. ಇಲ್ಲಿ ಇದೇನೋ ಹೆಸರೇನೋ ಇದೆ. ಇದು ಪವನ್ ಇರೋದು ನವೀನ. ಈ ತರ ಎಲ್ಲ ಮಾಡಿದಾರೆ ನೋಡಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಇಂಥ ಪುರಾತನವಾಗಿರುವಂತಹ ದೇವಸ್ಥಾನಗಳನ್ನು ನಾನು ನಿಮ್ಗೆ ಇನ್ನೂ ಹೆಚ್ಚಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿರೋದ್ರಿಂದ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಇದೆ, ಅದೊಂದು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಬಜರಂಗಿ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಬಜರಂಗ್ ಬಲಿ.